ವೀಕ್ಷಕರೇ ನಮಸ್ಕಾರ. ಶಂಕರ್ನ ಕನ್ನಡ ಚಿತ್ರರಂಗ ಕಂಡ ಅದ್ಭುತ ನಟ. ಅಷ್ಟೇ ಯಾಕೆ, ನಿರ್ದೇಶಕ, ನಿರ್ಮಾಪಕ, ಚಿತ್ರಕಥೆಗಾರ, ಕಿರುತೆರೆಯ ನಟ, ಕಿರುತೆರೆಯ ನಿರ್ದೇಶಕ. ಒಂದ ಎರಡ, ಇವರ ಆ ಕಲಾ ಸೇವೆಗೆ ಇಂದಿಗೂ ಕೂಡ ಸಾಕಷ್ಟು ಜನ ಅಭಿಮಾನಿಗಳು ಶಂಕರಣ್ಣ ಒಮ್ಮೆ ಬಂದರೆ ಅಬ್ಬಾ ಹೇಗಿರುತ್ತೆ ಅಂತ ಎಷ್ಟೋ ಬಾರಿ ಅಂದ್ಕೊಂಡಿರ್ತಾರೆ. ಅಂಥ ಅದ್ಭುತ ಕಲಾವಿದ. ಅವರ ಆ ಕಲಾ ಸೇವೆ ಎಂದಿಗೂ ಅಚ್ಚಳಿಯದಂತೆ ಇದೆ. ಶಂಕರ್ನಾಗ್ ಅವರು 9 ನವೆಂಬರ್ 1954 ಮಲ್ಲಾಪುರ ಅಂದರೆ ಹೊನ್ನಾವರ ಅಂದರೆ ಉತ್ತರ ಕನ್ನಡ ಭಾಗದಲ್ಲಿ ಅವರು ಜನಿಸ್ತಾರೆ. ಅವರ ಮರಣ ನಿಜಕ್ಕೂ ದುರಂತ. ಆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅವರು 30 ಸೆಪ್ಟೆಂಬರ್ 1990 ದಾವಣಗೆರೆಯ ಬಳಿ ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾರೆ ಆಕ್ಸಿಡೆಂಟ್ನಲ್ಲಿ. ಆದರೆ ವಿಚಾರ ಏನಪ್ಪ, ಅವರ ಹುಟ್ಟು ಸಾವು ಎಲ್ಲವನ್ನು ಕೂಡ ಕೇಳಿದ್ದೀವಿ. ಯಾಕೆ ಇವತ್ತಿನ ಈ ವಿಡಿಯೋ ಅಂದರೆ ಅವರ ಸಾವಿಗೆ ನ್ಯಾಯ ಸಿಗಲೇ ಇಲ್ಲ ಕೊನೆವರೆಗೂ. ಯಾಕೆ ಈ ಸ್ಟೇಟ್ಮೆಂಟ್ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಎಸ್ ವೀಕ್ಷಕರೇ, ಸೆಪ್ಟೆಂಬರ್ 30, 1990 ದಾವಣಗೆರೆಯ ಹಳ್ಳಿಯೊಂದಾದ ಅನಗೋಡು ಹಳ್ಳಿಯಲ್ಲಿ ಜೋಕುಮಾರಸ್ವಾಮಿ ಚಿತ್ರೀಕರಣ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಬೆಂಗಳೂರಿನಿಂದ ತೆರಳುತ್ತಾ ಇದ್ದಂಥ ಶಂಕರ್ನಾಗ್ ಅವರು ಕಾರು ಅಪಘಾತದಿಂದ ಕೊನೆ ಉಸಿರನ್ನ ಎಳಿತಾರೆ. ಆನೆಗೋಡು ರೋಡ್ ಪಕ್ಕ ಕೆಟ್ಟು ನಿಂತಿದ್ದ ಲಾರಿ ಅದೇಗೆ ಡಿಕ್ಕಿ ಹೊಡೀತು ಅನ್ನುವಂಥದ್ದು ಒಂದು ಪ್ರಶ್ನೆ. ಇಲ್ಲಿ ಒಂದು ಮೂಲಗಳ ಪ್ರಕಾರ ಹೇಳುವಂಥದ್ದು ಕೆಟ್ಟು ನಿಂತ್ಕೊಂಡಿತ್ತು ಲಾರಿ, ಅದಕ್ಕೆ ಹೋಗಿ ನಿದ್ದೆನಲ್ಲಿ ಬೈ ಮಿಸ್ ಆಗಿ ಹೋಗಿ ಅವರ ಕಾರು ಡಿಕ್ಕಿ ಹೊಡೆದು ತೀವ್ರವಾಗಿ ಗಾಯಗೊಂಡು ಶಂಕರ್ನಾಗ್ ಅವರು ತಮ್ಮ ಕೊನೆ ಉಸಿರನ್ನ ಎಳೆದ್ರು ಅನ್ನುವಂಥ ಮಾತಿದೆ. ಆದ್ರೆ ಇದು ಒಂದ್ ರೀತಿ ಪ್ರಶ್ನೆಯಾಗಿ ಉಳಿದಿದೆ. ಮುಧೋಳದಲ್ಲಿ ಜೋಕುಮಾರಸ್ವಾಮಿ ಚಿತ್ರೀಕರಣ ಇರುತ್ತೆ. ರಾತ್ರಿ ಬೆಂಗಳೂರಿನಿಂದ ಕುಟುಂಬ ಬೇಡ ಅಂದ್ರೂ ಕೂಡ ಶಂಕರಣ್ಣ ಹೊರಡ್ತಾರೆ. ಕಾರಣ ಏನಿರುತ್ತೆ ಹಾಗಾದ್ರೆ ಅನ್ನುವಂಥದ್ದು ಒಂದು. ಏನು, ದಾವಣಗೆರೆಯ ಆನೆಗೋಡು ಅನ್ನುವಂಥದ್ದಲ್ಲಿ ಒಂದು ಲಾರಿ ಕೆಟ್ಟು ನಿಂತ್ಕೊಂಡಿರುತ್ತೆ. ಶಂಕರಣ್ಣ ಕಾರನ್ನ ನಿಲ್ಲಿಸ್ತಾರೆ. ಆಗ ಇದ್ದಕ್ಕಿದ್ದಂತೆ ಆಕ್ಸಿಡೆಂಟ್ ಹೆಂಗಾಯ್ತು ಅನ್ನೋದು. ಆದರೆ ಯಾಕೆ ಇವೆಲ್ಲವೂ ಕೂಡ ಅಂತೆ ಆಗಿದೆ ಅಂದರೆ ಕಾರಣ ಒಂದೇ. ಈಗೆಲ್ಲ CC ಕ್ಯಾಮ್ರಾ ಎಲ್ಲ ಕೂಡ ಇದೆ. ಆದರೆ ಆ ಒಂದು ಸಂದರ್ಭದಲ್ಲಿ ಇಂಥ ಒಂದಿಷ್ಟು ಫೆಸಿಲಿಟೀಸ್ ಇರಲಿಲ್ಲ, ಅನುಕೂಲಗಳಿರಲಿಲ್ಲ. ಹೀಗಾಗಿ ಇದನ್ನು ಗೆಸ್ ಮಾಡಲಾಗ್ತಾ ಇದೆ ಹೊರತಾಗಿ ನಿಖರವಾಗಿ ಹೀಗೆ ಆಗಿದ್ದು ಅಂತ ಹೇಳಲಾಗ್ತಾ ಇಲ್ಲ. ಒಂದು ಕಡೆ ಹೇಳುವಂಥ ಮಾತೇನು ಅಂದರೆ, ಶಂಕರ್ನಾಗ್ ಅವರು ತಮ್ಮ ಇಡೀ ಜೀವನ ಪರ್ಯಂತ ಎಷ್ಟು ಹೆಸರನ್ನ ಗಳಿಸ್ಬೋದಿತ್ತೋ ಆ ವಯಸ್ಸಿನಲ್ಲೇ ಎಲ್ಲವನ್ನು ಕೂಡ ಗಳಿಸಿದ್ರು. ನಿರ್ಮಾಪಕನಾಗಿ, ನಿರ್ದೇಶಕನಾಗಿ, ನಟನಾಗಿ, ಕಿರುತೆರೆಯ ನಟನಾಗಿ ಅವರ ಚಿತ್ರಕಥೆಯ ಮುಖಾಂತರ, ಅವರ ಸ್ಪೆಷಾಲಿಟಿಯ ಮುಖಾಂತರ ಎಲ್ಲರ ಮನಸ್ಸನ್ನ ಗೆದ್ದಿದ್ರು. ಅವರ ಈ ಸಕ್ಸಸ್ ಅನ್ನ ತಡೆಯೋದಕ್ಕೆ ಆಗದೆ ಆಕ್ಸಿಡೆಂಟನ್ನ ಮಾಡಿಸಲಾಗಿದೆ. ಅದನ್ನು ಯಾರು ಮಾಡಿಸಿದ್ದು ಅಂತ ತುಂಬ ಜನ ಹೇಳ್ತಿರ್ತಾರೆ. ಆದರೆ ಅದು ಅಂತೆಕಂತೆಗಳ ಗೂಡಾಗಿದೆಯೇ ಹೊರತು ನಿಖರವಾಗಿರುವಂಥ ಮಾತಲ್ಲ. ದುಡ್ಡು ಕೊಟ್ಟು ಇದನ್ನೆಲ್ಲವನ್ನು ಕೂಡ ಮುಚ್ಚಾಕ್ಬಿಟ್ರು ಅಂತ ಹೇಳ್ತಾರೆ. ಆದರೆ ನಿಜವಾಗ್ಲೂ ಅವರ ಸಾವಿಗೆ ನಿಖರ ಕಾರಣ ಇದೆ ಇರಬಹುದಾ ಅಂತ ಗೆಸ್ ಮಾಡ್ಬೋದೇ ಹೊರತಾಗಿ ಇದೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾರು ಇಲ್ಲದ ಅರಣ್ಯದ ಒಳಗಡೆ ಸಮಾಧಿ ಮಾಡಿದ್ರು. ಅದು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಯಿತು. ಸರ್ಕಾರ ಅವರಿಗೋಸ್ಕರ ಯಾಕೆ ಬೇರೆ ಜಾಗದಲ್ಲಿ ಸ್ಮಾರಕವನ್ನ ಮಾಡಲಿಲ್ಲ ಅನ್ನುವಂಥ ಪ್ರಶ್ನೆ. ಶಂಕರಣ್ಣ ಅವ್ರಿಗೆ ಸಾಕಷ್ಟು ಅನ್ಯಾಯವನ್ನ ಮಾಡಲಾಯಿತು ಅಂತ. ಆದರೆ ನೋಡಿ ವಿಧಿ ಹೇಗಿರುತ್ತೆ ಅಂತ. ಯಾರು ಅನ್ಯಾಯ ಮಾಡ್ತಾರೋ ಬಿಡ್ತಾರೋ ಅದು ಅವರವ್ರಿಗೆ ಬಿಟ್ಟಿದ್ದು. ಆದರೆ ದೇವರ ಲೆಕ್ಕಾಚಾರ ಬೇರೆ ಇರುತ್ತೆ. ಅವರು ತುಂಬ ಬೇಗನೆ ಅಭಿಮಾನಿಗಳನ್ನು ಅಗಲಿ ಈ ಭೂಮಿಯನ್ನು ಅಗಲಿ ಹೋಗಿರ್ಬೋದು. ಆದರೆ ಅವರ ಸಾಧನೆ ಅವತ್ತಿಗೂ ಇವತ್ತಿಗೂ ಮುಂದೆ ಎಂದೆಂದಿಗೂ ಮಾತನಾಡುತ್ತೆ. ನಿಮಗೆಲ್ಲ ಜ್ಞಾಪಕ ಇರ್ಬೋದು, ಆಟೋ ಅಂದ್ರೇ ಶಂಕರಣ್ಣ, ಶಂಕರಣ್ಣ ಅಂದ್ರೇ ಆಟೋ ಶಂಕರ್ ಅಂತಾನೆ ಇವತ್ತಿಗೂ ಅವರನ್ನ ಎಷ್ಟೊಂದು ಜನ ಕರೀತಾರೆ ಅಲ್ವಾ. ಯಾರು ಮರೆತರೂ ಕೂಡ ಅವರ ಅಭಿಮಾನಿಗಳು ಅವರ ಆ ಕಲಾ ಸೇವೆ ಯಾರನ್ನು ಕೂಡ ಮರೆಯೋದಕ್ಕೆ ಬಿಡೋದೇ ಇಲ್ಲ. ಅವರು ಇಂದಿಗೂ ಇದ್ದಿದ್ರೆ ಮತ್ತಷ್ಟು ಅವರ ಕಲಾ ಸೇವೆಯನ್ನು ನೋಡಿ ಸಾಕಷ್ಟು ಜನ ಇನ್ನೂ ಕೂಡ ಖುಷಿ ಪಡ್ತಾ ಇದ್ರು.
ಆದರೆ ಈಗ ಮಾಡಿರುವಂಥ ಕಲಾ ಸೇವೆ ಏನು ಕಡಿಮೆ ಅಲ್ಲ. ಇವತ್ತಿಗೂ ಅವರ ಕಲಾ ಸೇವೆ ಯಾರು ಕೂಡ ಬೀಟ್ ಮಾಡೋದಕ್ಕೆ ಸಾಧ್ಯ ಆಗದ ರೀತಿಯಲ್ಲಿ ಅಚ್ಚಳಿಯದ ಹಾಗೆ ಅಭಿಮಾನಿಗಳ ಹೃದಯದಲ್ಲಿ ಆಲದ ಮರವಾಗಿ ಬೆಳೆದು ನಿಂತಿದೆ. ಎನಿವೇ, ವಿ ಆಲ್ ಮಿಸ್ ಯು ಶಂಕರಣ್ಣ. ನೀವೇನಂತೀರಿ? ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.